ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಲಿವಿಂಗ್ ಆ್ಯಂಡ್ ಗಾರ್ಡನಿಂಗ್ ಚಾನಲ್. ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಒಂದು ಸ್ಮಾಲ್ ಇಂಟ್ರಡಕ್ಷನ್. ನನ್ನ ಹೆಸರು ಸೌಮ್ಯ ಅಂತ ಹೇಳಿ. ನಾನು ನ್ಯೂ ಜರ್ಸಿ ಅಮೆರಿಕಾದಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಕಿಚನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗನ್ನು. ಗಾರ್ಡನಲ್ಲಿ ಓಡಾಡ್ತಾ ಇದ್ದೆ, ಫ್ರೆಶ್ ಹರ್ಬ್ಸ್ ಎಲ್ಲ ಇತ್ತು. ಪಿಜ್ಜಾ ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೆ ಪಿಜ್ಜಾ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಪಿಜ್ಜಾ ತಿನ್ನಬೇಕು ಅಂತ ಅನಿಸಿದಾಗೆಲ್ಲ ಪಿಜ್ಜಾ ಡೋವನ್ನು ಸ್ವಲ್ಪ ಜಾಸ್ತಿ ಮಾಡಿಟ್ಕೋತೀನಿ. 1-2 ಡೇಸ್ಗೆ ಆಗುವಷ್ಟು ಮಾಡಿಟ್ಕೋತೀನಿ. 2 ಡೇಸ್ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ. ಅದಕ್ಕೂ ಜಾಸ್ತಿ ದಿನ ಇಟ್ಕೊಂಡು ನಾನಿನ್ನ ಟ್ರೈ ಮಾಡಿಲ್ಲ. ಮಾಡ್ಕೋಬೋದಲ್ವ, ಎಲ್ಲ ಐಟಮ್ಸ್ ಅವೈಲೇಬಲ್ ಇರುತ್ತೆ, ಮನೆಯಲ್ಲೇ ಮಾಡ್ಕೋಬೋದು. ಅಷ್ಟೊಂದು ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದು ಒಳ್ಳೆಯದಲ್ಲ. ನಾನು ಅಡುಗೆ ಮಾಡಬೇಕು ಅಂತಂದರೆ ಎಕ್ಸಾಕ್ಟ್ ಮೆಜರ್ಮೆಂಟನ್ನು ಅಷ್ಟೊಂದು ಫಾಲೋ ಮಾಡಲ್ಲ. ನನ್ನ ಕೈ ಅಳತೆನೇ ಜಾಸ್ತಿ ನಡೆಯುತ್ತೆ ಅಡುಗೆ ವಿಚಾರದಲ್ಲಿ. ಆದರೆ ಈ ಬೇಕ್ ಐಟಮ್ ಅಂತಂದರೆ ಒಂದು ಸ್ವಲ್ಪ ಮೆಜರ್ಮೆಂಟ್ ಫಾಲೋ ಮಾಡಬೇಕಾಗತ್ತೆ, ಇಲ್ಲ ಅಂತಂದರೆ ಅಷ್ಟು ಚೆನ್ನಾಗಿ ಬರಲ್ಲ. ಪಿಜ್ಜಾ ಡೋ ರೆಡಿ ಮಾಡೋಕ್ಕೆ ನಾನು ಒಂದು 1/2 ಟೀ ಸ್ಪೂನ್ ಹಿಮಾಲಯನ್ ಸಾಲ್ಟ್, 1 ಟೀ ಸ್ಪೂನ್ ಬ್ರೌನ್ ಶುಗರ್, 1 ಟೀ ಸ್ಪೂನ್ ಡ್ರೈ ಆಕ್ಟಿವಿಸ್ಟ್, ಹಾಗೆ ಒಂದು 2ರಿಂದ 2.5 ಟೀ ಸ್ಪೂನ್ ಆಗುವಷ್ಟು ಆಲಿವ್ ಆಯಿಲನ್ನು 1 ಕಪ್, 1ರಿಂದ 1.5 ಕಪ್ ಆಗ್ಬೋದು ಅಷ್ಟು ಸ್ವಲ್ಪ ಬಿಸಿ ನೀರಿಗೆ ಹಾಕಿಟ್ಕೊಂಡಿದ್ದೆ, ಈಸ್ಟ್ ರೇಸ್ ಆಗಲಿ ಅಂಥೇಳಿ. ಈಸ್ಟ್ ರೇಸ್ ಆದಮೇಲೆ ಅದಕ್ಕೆ ಒಂದು 2ರಿಂದ 2.5 ಕಪ್ ಆಗುವಷ್ಟು ನಾನು ಆಲ್ ಪರ್ಪಸ್ ಫ್ಲವರ್ ಅಂದರೆ ಮೈದಾ ಹಿಟ್ಟು ಅಂತ ಹೇಳ್ತಾರಲ್ವ, ಅದನ್ನು ಹಾಕಿ ಚೆನ್ನಾಗಿ ನಾದ್ಬಿಟ್ಟು ಈ ಥರ ಗ್ಲಾಸ್ ಕಂಟೈನರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಟ್ಟರೆ ಬೇಗ ಫರ್ಮೆಂಟ್ ಆಗುತ್ತೆ, ಚೆನ್ನಾಗಿ ರೇಸ್ ಆಗುತ್ತೆ ಇದು. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದರೆ, ನಮ್ಮಮ್ಮ ಇಲ್ಲಿ ಬರಬೇಕಾದ್ರೆ ನಮ್ಮ ಅಜ್ಜಿ ಸಾರಿ ತಂದುಕೊಟ್ಟಿದ್ರು, ಕಾಟನ್ ಸಾರಿ. ನಮ್ಮ ಅಜ್ಜಿ ಬೆಳೆ ಸಾರಿ ಉಟ್ಟು ಹಾಕ್ತಾರೆ. ಸೊ ಆ ಸಾರಿನ ನಾನು ಈಗ ಅಡುಗೆ ಮನೆಯಲ್ಲಿ ಕಾಳೆಲ್ಲ ಮೊಳಕೆ ಬರೆಸ್ಬೇಕು ಅಂತಂದರೆ ಇದರಲ್ಲಿ ಕಟ್ಟಿಡ್ತೀನಿ, ಬೇಗ ಮೊಳಕೆ ಬರುತ್ತೆ. ಹಾಗೆ ಈಗ ಪನ್ನೀರ್ ನಾನು ಮನೆಯಲ್ಲೇ ಮಾಡ್ತೀನಿ. ಆ ಪನ್ನೀರ್ ಮಾಡಬೇಕು ಅಂತಂದ್ರೂ ಈಗ ಸೋಸೋಕ್ಕೆಲ್ಲ ಚೆನ್ನಾಗಿರುತ್ತೆ, ತುಂಬ ತೆಳ್ಳಗಿರುತ್ತಲ್ವ ಇದು ಕಾಟನ್ನು, ಅದಕ್ಕೆ ಯೂಸ್ ಮಾಡ್ತೀನಿ. ಈ ಪಿಜ್ಜಾ ಮಾಡಬೇಕು ಅಂದ್ರೂ ನಾನು ಇದನ್ನ ಚೆನ್ನಾಗಿ ಹಿಟ್ಟೆಲ್ಲ ನಾದ್ಬಿಟ್ಟು ಇದರಲ್ಲಿ ಚೆನ್ನಾಗಿ ಫೋಲ್ಡ್ ಮಾಡಿ ಇದ್ರ ಡಬ್ಬನ ಈ ಥರ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ತುಂಬ ಚೆನ್ನಾಗಿ ಅಂದರೆ 1 ಅವರಲ್ಲಿ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ, ರೇಸ್ ಆಗುತ್ತೆ ಈಸ್ಟ್. ಇದು ಕೇಕ್ ಮಾಡ್ತಾರಲ್ವ ಆ ಥರ ಪ್ಯಾನನ್ನು ನಾನು ಯೂಸ್ ಮಾಡ್ತೀನಿ ಈ ಪಿಜ್ಜಾ ಮಾಡಬೇಕು ಅಂತಂದರೆ. ನೋಡಿ ಈ ಥರದ್ದು, ಇದ್ರ ಕೆಳಗಡೆ ಒಂದು ಸ್ವಲ್ಪ ಡ್ರೈ ಹಿಟ್ಟನ್ನು ಹಾಕ್ಕೊಂಡ್ರೆ ಇದು ಚೆನ್ನಾಗಿ ಈ ಥರ ಶೇಪ್ ಕೊಡ್ಬೋದು. ನಿಮಗೆ ಸ್ಕ್ವೇರ್ ಶೇಪ್, ರೌಂಡ್ ಶೇಪ್ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ನಾನು ಇಲ್ಲಿ ರೌಂಡ್ ಶೇಪ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಈ ಫೋರ್ಕ್ ಇರುತ್ತಲ್ವ ಅದನ್ನು ತೊಗೊಂಡು ಒಂದು ಸ್ವಲ್ಪ ಈ ಥರ ಮಧ್ಯ ಈ ಥರ ಹೋಲ್ಸ್ಗಳನ್ನ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ ಪಿಜ್ಜಾ. ಇದು ಬೇಯಿಸಿದ್ದು ಯೂಶ್ವಲಿ ನಾನು ಪಿಜ್ಜಾ ಸಾಸನ್ನು ಮನೆಯಲ್ಲೇ ಮಾಡ್ತೀನಿ. ನನ್ನ ಹತ್ರ ಅಷ್ಟೊಂದು ಟೊಮೆಟೊಸ್ ಇಲ್ಲ, ಅದಕ್ಕೆ ನಾನು ಎಮರ್ಜೆನ್ಸಿಗೆ ಅಂತ ಈ ಥರ ಬರ್ಟೋಲಿ ಆರ್ಗ್ಯಾನಿಕ್, ಇದು ಕಾಸ್ಟ್ಕೋದಿಂದ ತಂದಿದ್ದು, ಇದನ್ನು ತಂದಿಟ್ಕೊಂಡಿದ್ದೀನಿ. ನಾನೊಂದು ಬಾಟಲ್ ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ ಇದು. ಈಗ ಅದನ್ನೇ ಯೂಸ್ ಮಾಡ್ತಾ ಇರೋದು ಇವತ್ತು ನಾನು. ಸಾಸ್ ನಿಮ್ಮ ಟೇಸ್ಟ್ಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕೋಬೋದು, ಕಡಿಮೆ ಬೇಕು ಅಂತಂದರೆ ಕಡಿಮೆ ಹಾಕೋಬೋದು. ಅದೇ ರೀತಿ ಈ ಪಿಜ್ಜಾ ಬೇಸ್ ಕೂಡ ಕೆಲವೊಬ್ಬರು ತುಂಬ ಥಿನ್ನಾಗಿದ್ದರೆ ಇಷ್ಟಪಡ್ತಾರೆ, ಇನ್ನು ಕೆಲವೊಬ್ಬರು ದಪ್ಪ ಇದ್ದರೆ ಇಷ್ಟಪಡ್ತಾರೆ. ನಾನೊಂದು ಸ್ವಲ್ಪ ದಪ್ಪ ಮಾಡಿದ್ದೀನಿ ಇಲ್ಲಿ. ಹಾಗೆ ನನ್ನ ಹತ್ರ ರೆಡ್ ಮತ್ತು ಗ್ರೀನ್ ಬೆಲ್ ಪೆಪ್ಪರ್ಸ್ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ ನಾನು. ಅವೈಲೇಬಲ್ಲು ಶಲಾಟ್ಸ್, ಗ್ರೀನ್ ಪೆಪ್ಪರ್, ರೆಡ್ ಬೆಲ್ ಪೆಪ್ಪರ್, ಹಾಗೆ ಹಲಪನಿಯೂಸ್ ಇತ್ತು, ಗ್ರೀನ್ ಆಲಿವ್ಸ್ ಇದೆ, ಹಾಗೆ ಈ ಫ್ರೆಶ್ ಹರ್ಬ್ಸ್ ಇದೆ. ನಾನು ಫ್ರೆಶ್ ಹರ್ಬ್ಸನ್ನು ಟಾಪಿಂಗ್ಸ್ಗೆ ಯೂಸ್ ಮಾಡ್ತೀವಿ. ಈ ರೆಡ್ ಆನಿಯನ್ ಮತ್ತು ಗ್ರೀನ್ ಆನಿಯನ್ ಇರುತ್ತಲ್ವ, ಅದಕ್ಕೆ ಕಂಪೇರ್ ಮಾಡಿದ್ರೆ ನೋಡಿ ಇದಕ್ಕೆ ಶಲಾಟ್ಸ್ ಅಂತ ಹೇಳ್ತಾರೆ. ಇದು ಇಂಡಿಯನ್ ಗ್ರೋಸರಿಲಿ ನಾನು ಅಷ್ಟೊಂದು ನೋಡಿಲ್ಲ, ಬಟ್ ನಂಗೆ ಫಾರ್ಮರ್ಸ್ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಒನ್ಸ್ ಇನ್ ಅ ಮಂತ್ ನಾನು ಫಾರ್ಮರ್ಸ್ ಮಾರ್ಕೆಟ್ಗೆ ಹೋಗಿ ಇದನ್ನು ಕೊಂಡ್ಕೊಬಂದು ಇಟ್ಕೋತೀನಿ ಮನೆಯಲ್ಲಿ. ಇದರಲ್ಲಿ ಕ್ಯಾಲ್ಶಿಯಂ, ಐರನ್ ಹಾಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಈ ರೆಡ್ ಆನಿಯನ್ ಮತ್ತು ವೈಟ್ ಆನಿಯನ್ಸ್ ಬರುತ್ತಲ್ವ ಅದಕ್ಕೆ ಕಂಪೇರ್ ಮಾಡಿದ್ರೆ. ನಾನು ಅದನ್ನು ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ನಿಮಗೆ ಸ್ಪೈಸಿ ಇಷ್ಟ ಇದ್ದರೆ ಹ್ಯಾಲಪನಿಯೋಸ್ ಯೂಸ್ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಖಾರ ಬೇಕು ಅಂತಂದರೆ ಜಾಸ್ತಿ ಯೂಸ್ ಮಾಡಿ. ನಾನೊಂದು ಮೀಡಿಯಮ್ ಒಂದು 4-5 ಪೀಸನ್ನು ಹಾಕ್ತಾಯಿದ್ದೀನಿ. ಹಾಗೆ ನನ್ನ ಹತ್ರ ಗ್ರೀನ್ ಆಲಿವ್ಸ್ ಇದೆ, ಅದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಟಾಪಿಂಗ್ಸ್ ಜಾಸ್ತಿ ಬೇಕು ಅಂತಂದರೆ, ವೆಜಿಟೇಬಲ್ಸ್ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಅಷ್ಟೊಂದು ನನಗೆ ಸ್ವಲ್ಪ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ, ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಚೀಸ್ ಹಾಕ್ಕೊಳ್ಳೋಣ. ನನ್ನ ಹತ್ರ ಮೊಸರೆಲ್ಲ ಚೀಸ್ ಇದೆ.
ನೋಡಿ ಈ ಥರ ರೆಡಿ ಮಾಡಿ ನಾನು ಅವನ್ನ ಪ್ರೀ ಹೀಟ್ ಹಾಕೋಕ್ಕೆ ಇಟ್ಟಿದ್ದೆ. ಪ್ರೀ ಹೀಟ್ ಆಗಿದೆ ಈಗ, ಅದರಲ್ಲಿ ಇಡ್ತೀನಿ. ಒಂದು 10 ಮಿನಿಟ್ಸ್ ಇಟ್ಟರೆ ಸಾಕು, 10 to 15 ಮಿನಿಟ್ಸ್ ಒಳಗಡೆ ಇದೆಲ್ಲ ಒಂದು ಸ್ವಲ್ಪ ಬ್ರೌನ್ ಆಗ್ತಾ ಬರಬೇಕು, ಎಡ್ಜಸ್ ಎಲ್ಲ, ಆವಾಗ ತೆಗಿಬೇಕು ಇದನ್ನ. ಪಿಜ್ಜಾ ಆಗ್ತಾ ಇದೆ, ಅವನಲ್ಲಿ ಇಟ್ಟಿದ್ದೀನಿ. ಹಾಗೆ ನನ್ನ ಮಗಂಗೆ ಮಧ್ಯಾಹ್ನ ಊಟಕ್ಕೆ ಕಿಚಡಿ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ. ಇವತ್ತು ಮಸೂರ್ ದಾಲು ಮತ್ತು ರೈಸ್ ಹಾಕಿ ಪ್ಲೇನಾಗಿ ಕಿಚಡಿ ಮಾಡ್ಕೊಡೋಣ ಅಂಥೇಳಿ ಒಂದು ಜೀರಿಗೆ, ಕೊತ್ತಂಬರಿ ಪೌಡರು, ಜೀರಿಗೆ, ಹಾಗೆ ಒಂದು ಸ್ವಲ್ಪ ನನ್ನ ಹತ್ರ ಡ್ರೈ ಶುಂಠಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಅದಿದೆ. ಅದನ್ನು ಹಾಕಿ ನಾನು ಬೇಯಿಸ್ತಾ ಇದ್ದೀನಿ. ಅದಾದಮೇಲೆ ಒಂದು ತುಪ್ಪದಲ್ಲಿ ಒಗ್ಗರಣೆ ಕೊಟ್ಬಿಡ್ತೀನಿ. ಯೂಶ್ವಲಿ ಅವ್ನಿಗೆ ಏನಾದರೂ ಒಂದು ತರಕಾರಿ ಹಾಕಿ ಕಿಚಡಿ ಮಾಡ್ತಾ ಇದ್ದೆ. ಅವ್ನು ತರಕಾರಿ ಹಾಕಿದ್ರೆ ಅಷ್ಟೊಂದು ಇಷ್ಟಪಡಲ್ಲ, ಅದಕ್ಕೆ ಪ್ಲೇನ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಹಾಗೆ ಅವ್ನಿಗೆ ಊಟಕ್ಕೆ 1 ಕಪ್ ಯೋಗರ್ಟ್ ಕೊಡ್ತೀನಿ, ಮೊಸರು ತಿಂತಾನೆ, ಅವನಿಗೆ ತುಂಬ ಇಷ್ಟ ಮೊಸರು ಅಂತಂದರೆ. ಬೆಳಿಗ್ಗೆ ಹೊತ್ತು ನಾನು ಅವನ್ನ ಮಲಗಿಸ್ತೀನಿ, ಬೆಳಗ್ಗೆ ಮಲ್ಕೋತಾನೆ. ಆ ಟೈಮಲ್ಲಿ ನಾನು ಗಾರ್ಡನ್ ಕೆಲಸ ಅಂಥೇಳಿ ಮಾಡ್ತೀನಿ. ಗಾರ್ಡನಲ್ಲಿ ತುಂಬಾ ಕೆಲಸ ಇದೆ ಮಾಡೋದು. ಗಿಡಗಳನ್ನ ನೆಡೋದು ಎಲ್ಲರೂ ಮಾಡ್ತಾರೆ, ಆದರೆ ಗಾರ್ಡನ್ನ ನೋಡೋಕ್ಕೆ ಚೆನ್ನಾಗಿ ಇಟ್ಕೋಬೇಕು, ಆ ಥರ ಮಾಡಬೇಕು ಅಂದರೆ ತುಂಬಾ ಕೆಲಸ ಆಗುತ್ತೆ. ನನಗೆ ಅಷ್ಟೊಂದು ತುಂಬ ಕೆಲಸ ಇದೆ ಮಾಡಬೇಕು ಅಂಥೇಳಿ ಸ್ವಲ್ಪ ಐಡಿಯಾನೂ ಇದೆ. ಆದರೆ ಇಷ್ಟು ಚಿಕ್ಕ ಮಕ್ಕಳಿರ್ಬೇಕಾದ್ರೆ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಗಾರ್ಡನಲ್ಲಿ. ಅವ್ನು ಮಲಗಿದಾಗ ನನಗೆ ಎಷ್ಟು ಟೈಮ್ ಸಿಗುತ್ತೋ ಆ ಟೈಮಲ್ಲಿ ನಾನು ಹೋಗಿ ಅಗಿಯೋ ಕೆಲಸ, ಮಣ್ಣು ಅಗಿಯೋ ಕೆಲಸ, ಆ ಥರದನ್ನೆಲ್ಲ ಮಾಡ್ತೀನಿ. ಇಷ್ಟು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಗಾರ್ಡನ್ಗೆ ಹೋಗೋದು ಅಷ್ಟು ಸೇಫ್ ಅಲ್ಲ ಅಂತ ಅನಿಸುತ್ತೆ ಕೆಲಸ ಮಾಡೋಕ್ಕೆ. ಗಾರ್ಡನಲ್ಲಿ ಕರ್ಕೊಂಡು ಹೋಗಿ ಆಟ ಆಡ್ಬೋದು ಮಕ್ಕಳ ಜೊತೆ, ಆದರೆ ನೋಡಿ ನಾವೀಗ ಶಾವೆಲ್, ಏನಾದರೂ ಚಿಕ್ಕ ಪುಟ್ಟದ್ದು ಟೂಲ್ಸ್ ಎಲ್ಲ ಇಟ್ಕೊಂಡು ಗಾರ್ಡನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಹಾಗೆ ಫರ್ಟಿಲೈಸರ್ಸು, ಕಾಂಪೋಸ್ಟ್ ಅದನ್ನೆಲ್ಲ ಇಟ್ಕೊಂಡು ಮಣ್ಣು ಅಗಿಯೋ ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ. ಅವ್ರಿಗೆ ಗೊತ್ತಾಗಲ್ಲ, ಸಣ್ಣ ಪುಟ್ಟ ಟೂಲ್ಸ್ ಅವ್ರಿಗೂ ಬೇಕು ಅಂತ ಅನ್ಸುತ್ತೆ, ಎತ್ಕೊಂಡು ಹೋಗ್ತಾರೆ, ಓಡ್ತಾರೆ, ಬಿದ್ದರೆ ಅದೇ ಏಟಾಗುತ್ತೆ, ಅವ್ರಿಗೆ ನೋವಾಗುತ್ತೆ, ಗೊತ್ತಾಗಲ್ಲ. ಈಗ ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳೋ ಏಜ್ ಆದರೆ ಒಂದು ಸ್ವಲ್ಪ ತಿಳಿಸಿ ಹೇಳ್ಬೋದು. 2 ವರ್ಷನೂ ಆಗಿಲ್ಲ ನನ್ನ ಮಗನಿಗೆ, ಸ್ವಲ್ಪ ಕಷ್ಟ ಆಗುತ್ತೆ, ಅವ್ನಿಗೆ ಅರ್ಥ ಆಗಲ್ಲ ಹೇಳಿದ್ದು. ಸೊ ನಾನು ಅದಕ್ಕೆ ಬೆಳಿಗ್ಗೆ ನನ್ನದೆಲ್ಲ ಕೆಲಸ ಮಾಡ್ಕೋತೀನಿ, ಮಧ್ಯಾಹ್ನ ಅವನ ಜೊತೆ ಗಾರ್ಡನ್ನಲ್ಲಿ ಆಟ ಆಡೋ ಕೆಲಸ, ವಾಕ್ ಹೋಗೋದು, ಪಾರ್ಕ್ ಕರ್ಕೊಂಡು ಹೋಗೋದು, ಅದನ್ನೆಲ್ಲ ಮಾಡ್ತೀನಿ. ನ್ಯೂಯಾರ್ಕ್ ಹತ್ರ ಯಾರಾದರೂ ಇದ್ದರೆ 28th and 29th ಸ್ಟ್ರೀಟ್ 6th ಅವೆನ್ಯೂದಲ್ಲಿ ವ್ಯಾಂಡೀಸ್ ಪಿಜ್ಜಾ ಅಂತ ಇದೆ. ವುಡ್ ಫೈರ್ ಪಿಜ್ಜಾ ತುಂಬಾ ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ನನ್ನ ಫ್ರೆಂಡು ತುಂಬ ನ್ಯೂಯಾರ್ಕ್ ಓಡಾಡ್ತಾ ಇದ್ವಿ. ನಾವು ಜರ್ಸಿ ಸಿಟಿಯಲ್ಲಿ ಇದ್ವಿ ಮೊದಲು, ನಾವು ಈ ಮನೆ ಮೂವ್ ಆಗೋದಕ್ಕಿಂತ ಮುಂಚೆ. ಅಲ್ಲಿ ನಾವು ತುಂಬ ಓಡಾಡ್ತಾ ಇದ್ವಿ ಸುತ್ತಮುತ್ತಲು ಎಲ್ಲ. ಆಗ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಈ ಪಿಜ್ಜಾ ಶಾಪನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ರು, ತುಂಬ ಚೆನ್ನಾಗಿದೆ ನೋಡಿ ಅಂತ ಹೇಳಿ. ಅಲ್ಲಿ ಫ್ರೆಶ್ ಹರ್ಬ್ಸನ್ನು ಟಾಪಿಂಗ್ಸ್ಗೆ ಕೊಡ್ತಾರೆ, ತುಂಬ ಇಷ್ಟ ಆಯಿತು ನನಗೆ. ನಾನು ಆ ಥರ ಪಿಜ್ಜಾ ತಿಂದಿರಲಿಲ್ಲ, ಫಸ್ಟ್ ಟೈಮ್ ತಿಂದಿದ್ದು. ವುಡ್ ಫೈರ್ ಪಿಜ್ಜಾ ಆ ಥರ ತಿಂದಿದ್ದೆ, ಬಟ್ ಈ ಹರ್ಬ್ಸನ್ನು ಫ್ರೆಶ್ ಹರ್ಬ್ಸನ್ನು ಟಾಪಿಂಗ್ಸ್ಗೆ ಹಾಕ್ಕೊಂಡು ತಿಂದಿರಲಿಲ್ಲ. ತುಂಬಾ ಇಷ್ಟ ಆಯಿತು. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಮ ಹತ್ರ ಏನೇನು ಹರ್ಬ್ಸ್ ಇದೆ ಅದನ್ನ ಹಾಕ್ಕೊಂಡು, ತುಂಬ ಇಷ್ಟಪಡ್ತೀರಾ ನೀವು. ಬನ್ನಿ, ಪಿಜ್ಜಾ ರೆಡಿಯಾಗಿದೆ ನಂದು. ಈಗ ನಾನು ಹರ್ಬ್ಸ್ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ, ಹಾಕೋಣ. 3 ವೆರೈಟಿ ಬೇಸಿಲ್ಸ್ ಇದೆ, ಇದೆಲ್ಲ ಬೇರೆ ಫ್ಲವರ್ ಬಿಡೋ ಹೂಗಳು. ಇದರಿಂದ ಎಲೆ ಕಿತ್ಕೊಳ್ಳೋಕ್ಕಾಗತ್ತಾ ಅಂತ ನೋಡ್ತಾ ಇದ್ದೀನಿ. ಐ ಥಿಂಕ್ ಐ ಕ್ಯಾನ್ ಟೇಕ್ 2 ಲೀವ್ಸ್ ಫ್ರಾಮ್ ದಿಸ್. ನೋಡಿ, ಪಿಜ್ಜಾ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನನ್ನ ಹತ್ರ ಏನೇನು ಹರ್ಬ್ಸ್ ಇದೆಯಲ್ವ ಅದನ್ನೆಲ್ಲ ಹಾಕಿದ್ದೀನಿ. ಹಾಗೆ ನನ್ನ ಹತ್ರ ರೋಸ್ಮೆರಿ, ಟೈಮ್ ಮತ್ತು ಮಾರ್ಜೋರಾಮ್ ಇರಲಿಲ್ಲ, ಫ್ರೆಶ್ ಹರ್ಬ್ಸು. ಅದನ್ನು ನಾನು ಸ್ಪೈಸ್ ರ್ಯಾಕಿಂದ ಈ ಥರ ಡ್ರೈ ಇರುತ್ತಲ್ವ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಫೆಬ್ರವರಿ 1st ವೀಕಲ್ಲಿ ಒಂದು ಸ್ವಲ್ಪ ಬೀಜಗಳನ್ನ ಹಾಕಿದ್ದೆ, ಚೆನ್ನಾಗಿ ಸಸಿಗಳು ಬಂದಿದೆ. ಅದು ವಿಂಟರ್ ಸೋವಿಂಗ್ ಮೆಥಡ್ ಅಂತ ಫಾಲೋ ಮಾಡಿ ಹಾಕಿದ್ದೆ. ಜಾನ್ವರಿ ಫೆಬ್ರವರಿ ಅಂತಂದರೆ ತುಂಬ ಚಳಿ ಇರುತ್ತೆ, ಸ್ನೋ ಸೀಸನ್ನು, ತುಂಬ ಸ್ನೋ ಬೀಳ್ತಾ ಇರುತ್ತೆ ಆ ಟೈಮಲ್ಲಿ. ಹೊರಗಡೆಗೆ ಬಂದು ಮಣ್ಣು ಅಗಿಯೋಕ್ಕೂ ಆಗಲ್ಲ, ಅದೇ ರೀತಿ ಬೀಜಗಳನ್ನ ಹಾಕೋಕ್ಕೂ ಆಗಲ್ಲ. ನಿಮ್ಮ ಹತ್ರ ದೊಡ್ಡ ಗಾರ್ಡನ್ ಇದೆ, ಜಾಗ ಇದೆ ಅಂತಂದರೆ ಕೆಲವೊಬ್ರು ಗ್ರೀನ್ ಹೌಸ್ಗಳನ್ನ ಮಾಡ್ಕೊಂಡಿರ್ತಾರೆ. ಈ ಸೀಡ್ಲಿಂಗ್ ಟ್ರೇನ ಗ್ರೀನ್ ಹೌಸಲ್ಲಿ ಇಟ್ಕೋತಾರೆ. ಅದೇ ರೀತಿ ಎಷ್ಟು ಸೊಳ್ಳೆಗಳಿದೆ ನೋಡಿ, ಮಾತಾಡೋಕ್ಕೆ ಬಿಡ್ತಾಯಿಲ್ಲ. ಅದೇ ರೀತಿ ಮನೆ ಒಳಗಡೆ ಗ್ರೋ ಲೈಟ್ಸ್ ಫೆಸಿಲಿಟಿ ಇದೆ ಅಂತಂದರೆ ಸೀಡ್ಲಿಂಗ್ ಟ್ರೇನ ಅಂಡರ್ ದ ಗ್ರೋ ಲೈಟ್ಸ್ ಇಟ್ಕೊಂಡು ಓ ಮೈ ಗಾಡ್, ಗ್ರೋ ಲೈಟ್ಸ್ ಫೆಸಿಲಿಟಿ ಇದೆ ಅಂತಂದರೆ ಮನೆ ಒಳಗಡೆಗೂ ಇಟ್ಕೊಂಡು ಸಸಿಗಳನ್ನ ಗಿಡಗಳನ್ನ ಬೆಳೆಸ್ತಾರೆ. ಈ ಸೀಡ್ಸ್ಗಳನ್ನೆಲ್ಲ ಸೋ ಮಾಡಿ ಗಿಡಗಳನ್ನ ಬೆಳೆಸ್ತಾರೆ. ಬಟ್ ನನ್ನ ಹತ್ರ ಗ್ರೋ ಲೈಟ್ಸ್ ಫೆಸಿಲಿಟಿನೂ ಇಲ್ಲ, ಅದೇ ರೀತಿ ಗ್ರೀನ್ ಹೌಸು ನಾನಿನ್ನು ಅದನ್ನೆಲ್ಲ ಮಾಡ್ಕೊಂಡಿಲ್ಲ. ನಾನು ಮಿನಿ ಗ್ರೀನ್ ಹೌಸ್ ನಾನೇ ಕ್ರಿಯೇಟ್ ಮಾಡಿದ್ದೀನಿ. ಈ ಯೂಸ್ಡ್ ಪ್ಲಾಸ್ಟಿಕ್ ಇರುತ್ತಲ್ವ ಅದನ್ನು ಯೂಸ್ ಮಾಡಿಕೊಂಡು ನಾನೇ ಮಿನಿ ಗ್ರೀನ್ ಹೌಸ್ ಅಂತ ಮಾಡಿದ್ದೀನಿ. ಇದಕ್ಕೆ ವಿಂಟರ್ ಸೋಯಿಂಗ್ ಮೆಥಡ್ ಅಂತ ಹೇಳ್ತಾರೆ. ಇದನ್ನು ನಾನು ಇಲ್ಲಿ ಬಂದ ಮೇಲೆ ಕಲ್ತ್ಕೊಂಡಿದ್ದು. ಬನ್ನಿ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂಥೇಳಿ. ಫಾರ್ ಎಕ್ಸಾಂಪಲ್ ಇದು ನೋಡಿ, ಜ್ಯೂಸ್ದು ಜಾರ್ ಇದು.
ಈ ಥರ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಆದರೆ ತುಂಬ ಚೆನ್ನಾಗಿರುತ್ತೆ. ಸಾಲಿಡ್ ಪ್ಲಾಸ್ಟಿಕ್ ಆದರೆ ಸೂರ್ಯನ ಕಿರಣ ಒಳಗಡೆ ಹೋಗಲ್ಲ, ಅಷ್ಟು ಬರಲ್ಲ ಅಂತ ಹೇಳ್ತಾರೆ. ಬಟ್ ನಾನು ಸೆಮೈ ಸಾಲಿಡನ್ನು ಯೂಸ್ ಮಾಡಿದ್ದೀನಿ ಈ ವರ್ಷ. ಗಿಡಗಳು ಬಂದಿದೆ, ಚೆನ್ನಾಗಿ ಸಸಿಗಳು ಬಂದಿದೆ. ಈ ಥರ ಪ್ಲಾಸ್ಟಿಕ್ ಇರುತ್ತಲ್ವ, ಇದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಫ್ ಕಟ್ ಮಾಡಬೇಕು. ಇದನ್ನು ನೆಕ್ಸ್ಟ್ ಇಯರ್ಗೆ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ, ಯಾವುದನ್ನು ವೇಸ್ಟ್ ಮಾಡ್ತಾ ಇಲ್ಲ, ಖಾಲಿ ಆಗಿರೋದು. ನೋಡಿ, ಈ ಥರ ಪ್ಲಾಸ್ಟಿಕ್ ಇರುತ್ತಲ್ವ, ಈ ಪ್ಲಾಸ್ಟಿಕ್ದು ಕ್ಯಾನ್ನ ಇದು ಕಟ್ ಮಾಡ್ಕೋಬೇಕು. ಫುಲ್ ಕಟ್ ಮಾಡ್ಕೋಬಾರ್ದು. ಈ ಥರ ಮುಚ್ಚಲ ಥರ ಹಾಕಿ ತೆಗೆದು ಮಾಡೋಕ್ಕೆ ಬರಬೇಕು, ಆ ಥರ ಮಾಡ್ಕೋಬೇಕು. ನಿಮ್ಮ ಹತ್ರ ಪೀಟ್ ಮಾಸ್ ಅಥವಾ ವರ್ಮಿಕ್ಯುಲೈಟ್ ಮಿಕ್ಸ್ ಮಾಡಿ, ಅಥವಾ ಏನು ಅವೈಲೇಬಲ್ ಇದೆಯೋ, ಪಾಟಿಂಗ್ ಸಾಯಿಲ್ ಅಥವಾ ಪಾಟಿಂಗ್ ಮಿಕ್ಸ್ ಏನು ಅವೈಲೇಬಲ್ ಇದೆಯೋ ಅದನ್ನು ಹಾಕಿ ಈ ಸೀಡ್ಸನ್ನು ಹಾಕಬೇಕು ಒಳಗಡೆ. ಜಾಸ್ತಿ ಸೀಡ್ಸನ್ನು ಹಾಕಕ್ಕೆ ಹೋಗಬೇಡಿ, ಯಾಕಂತಂದರೆ ಒಂದರಿಂದ ಒಂದು ಗಿಡ ಬೇರೆ ಮಾಡಿ ನೆಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಈ ಥರ ಒಂದು 4-5 ಪಾಯಿಂಟಲ್ಲಿ ಈ ಥರ ನೀವು ಸೀಡ್ಸ್ ಹಾಕಿದ್ರೆ ಅದರ ಬುಡ ಸಮೇತವಾಗಿ ತೆಗಿಯೋಕ್ಕೆ ಈಸಿ ಆಗುತ್ತೆ. ಇದು ನಾನು ಈ ವರ್ಷದ ಲರ್ನಿಂಗ್ ಅಂತ ಹೇಳ್ಬೋದು. ಇದರಲ್ಲಿ ಜಾಸ್ತಿ ಗಿಡಗಳಿಲ್ಲ, ಈಸಿಯಾಗಿ ತೆಗಿಬೋದು. ಇನ್ನು ಕೆಲವೊಂದರಲ್ಲಿ ತುಂಬಾ ಸೀಡ್ಸ್ ಹಾಕ್ಬಿಟ್ಟಿದ್ದೀನಿ, ಗೊತ್ತಾಗಿಲ್ಲ, ಜಾಸ್ತಿ ಗಿಡಗಳು ಬಂದಿದೆ. ತೆಗಿಯೋಕ್ಕೇನು ಕಷ್ಟ ಆಗಲ್ಲ, ಬಟ್ ಆದರೂ ಸ್ವಲ್ಪ ಜಾಸ್ತಿ ಕೆಲಸ ಆಗುತ್ತೆ. ನಾನು ಆಲ್ಮೋಸ್ಟ್ 76 ಕ್ಯಾನನ್ನು ಯೂಸ್ ಮಾಡಿ ವಿಂಟರ್ ಸೋಯಿಂಗ್ ಮೆಥಡ್ ಫಾಲೋ ಮಾಡಿ ಸೀಡ್ಸನ್ನು ಹಾಕಿದ್ದೀನಿ ಈ ವರ್ಷ. ಬನ್ನಿ, ನಿಮಗೆ ಬೇರೆ ಯಾವ್ಯಾವ ರೀತಿ ಕ್ಯಾನನ್ನು ಯೂಸ್ ಮಾಡಿದ್ದೀನಿ ಅಂಥೇಳಿ ತೋರಿಸ್ತೀನಿ. ಇವತ್ತು ಸೊಳ್ಳೆಗಳು ಮಾತಾಡೋಕ್ಕೆ ಬಿಡಲ್ಲ. ಇದು ನೋಡಿ, ಚೀಸ್ದು ಇದು, ಅದರದ್ದು ನಾನು ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ಆ ಚೀಸ್ ಮೇಲ್ಗಡೆ ಮುಚ್ಚಳ ಇರುತ್ತಲ್ವ, ಅದನ್ನ ಹಾಫ್ ಓಪನ್ ಮಾಡಿ, ಆ ಥರದ್ದು ಇತ್ತದು, ಹಾಫ್ ಓಪನ್ ಮಾಡ್ತಾರಲ್ವ ಆ ಥರದ್ದು. ಆ ಹಾಫ್ ಕ್ಯಾಪನ್ನು ಓಪನ್ ಮಾಡಿಟ್ಟಿದ್ದೆ. ಯೂಶ್ವಲಿ ನೀವು ಇದಕ್ಕೆ ಕ್ಯಾಪನ್ನು ತೆಗೆದಿಡಬೇಕು, ಕ್ಯಾಪನ್ನು ಹಾಕಿಡಬಾರ್ದು. ಹಾಗೆ ಲೇಬಲ್ ಮಾಡಬೇಕು. ನೀವು 1-2 ಸೀಡ್ಸ್ ಹಾಕ್ತೀರಾ, 1-2 ಕ್ಯಾನ್ ಇದೆ ಅಂತಂದರೆ ನಿಮಗೆ ಗೊತ್ತಿರುತ್ತೆ. ಈಗ ನಂತರ 75-76 ಪ್ಲಾಸ್ಟಿಕ್ ಕ್ಯಾನ್ಗಳಲ್ಲಿ ಸೀಡ್ಸನ್ನು ಹಾಕಿದ್ದೀರಾ ಅಂದರೆ ಗೊತ್ತಿರಲ್ಲಲ್ವ. ಈ ಮಾರ್ಕರಲ್ಲಿ ನೀವು ಈ ಥರ ಬರ್ಕೊಂಡ್ಬಿಟ್ರೆ, ಇಲ್ಲಿ ಲೇಬಲ್ ಮಾಡಿದ್ರೆ ನಿಮಗೆ ನೆನಪಿರುತ್ತೆ ಯಾವ ಥರದ್ದು ಅಂತೇಳಿ. ಯಾಕಂತಂದರೆ ಕೆಲವೊಂದು ಶೇಡಲ್ಲಿ ಚೆನ್ನಾಗಿ ಬೆಳೆಯುತ್ತೆ, ಕೆಲವೊಂದು ಪಾರ್ಷಿಯಲ್ ಶೇಡಲ್ಲಿ, ಕೆಲವೊಂದಕ್ಕೆ ಫುಲ್ ಶೇಡ್ ಬೇಕಾಗುತ್ತೆ. ಲೇಬಲ್ ಮಾಡಿದ್ರೆ ಒಳ್ಳೆಯದು. ನೋಡಿ, ನಾನು ಇದನ್ನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಇದಕ್ಕೆ ಇಂಗ್ಲೀಷ್ ಡೇಸಿಸ್ ಅಂತ ಹೇಳ್ತಾರೆ. ನೋಡಿ, ಈ ಥರ ಹಾಫ್ ಕಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸ್ವಲ್ಪ ಸೀಡ್ಸನ್ನು ಹಾಕಿದ್ರೆ ಹೆಂಗೆ ಬರುತ್ತೆ, ಜಾಸ್ತಿ ಸೀಡ್ಸನ್ನು ಹಾಕಿದ್ರೆ ಹೆಂಗೆ ಬರುತ್ತೆ ಅಂಥೇಳಿ ನಿಮ್ಮ ಎದುರುಗಡೆ ಕಾಣಿಸ್ತಾ ಇದೆ ನೋಡಿ ಎಕ್ಸಾಂಪಲು. ಇದನ್ನು ಬಿಡಿಸೋದು ತುಂಬ ಕಷ್ಟ ಆಗುತ್ತೆ. ಕಷ್ಟ ಏನಲ್ಲ, ಕೆಲವೊಂದು ಗಿಡಗಳಿಗೆ ಏನಂತಂದರೆ ಬೇರಿಗೆ ಒಂದು ಸ್ವಲ್ಪನೂ ಏಟಾಗಬಾರ್ದು, ಆ ಥರ ಬೇರೆ ಮಾಡಬೇಕಾಗತ್ತೆ. ಅದೇ ರೀತಿ ನನ್ನ ಹತ್ರ ಹಾಲು ಕ್ಯಾನನ್ನು ಯೂಸ್ ಮಾಡಿದ್ದೀನಿ. ನಾವು ಹಾಲು ಪ್ಯಾಕೆಟಲ್ಲಿರೋದನ್ನು ಹಾಲು ಯೂಸ್ ಮಾಡ್ತೀವಿ. ನಮ್ಮ ನೇಬರ್ಸ್ ಕ್ಯಾನ್ ಯೂಸ್ ಮಾಡ್ತಾರೆ. ಆ ಥರ ನೇಬರ್ಸ್ ಹತ್ರ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಇದು ಏನು ಗಾರ್ಬೇಜ್ಗೆ ಹಾಕ್ತಾರಲ್ವ, ಯೂಸ್ ಏನು ಮಾಡ್ಕೊಡಲ್ಲ. ಸೊ ನಾನು ಇದ್ರೆ ಇಟ್ಟಿಡಿ ನಾನು ತೊಗೋತೀನಿ ಅಂತ ಹೇಳಿದ್ದೆ. ಅವ್ರದ್ದು ಗಾರ್ಬೇಜ್ಗೆ ಹೋಗೋ ಕ್ಯಾನನ್ನು ನಾನು ಯೂಸ್ ಮಾಡಿಬಿಟ್ಟು ಈ ಥರ ಸೀಡ್ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಹಾಲಿಹಾಕ್ಸ್ ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಇದನ್ನು ಬೆಂಡೆ ದಾಸವಾಳು ಅಂತ ಹೇಳ್ತಾರೆ. ಬೇಸಿಕಲಿ ಇದು ದಾಸವಾಳು. ಈ ಬೆಂಡೆಕಾಯಿ ಗಿಡದಲ್ಲಿ ಹೂ ಬಿಡುತ್ತಲ್ವ, ಅದೇ ಥರ ಕಾಣಿಸುತ್ತೆ ಅಂತೇಳಿ ನಮ್ಮ ಮನೆಯಲ್ಲಿ ಇದಕ್ಕೆ ಬೆಂಡೆ ದಾಸವಾಳು ಅಂತ ಹೇಳ್ತಾರೆ. ಇದಕ್ಕೆ ಬೇರೆ ಏನಾದರೂ ಕನ್ನಡ ಹೆಸರಿದ್ದರೆ ಖಂಡಿತ ತಿಳಿಸ್ಕೊಡಿ ಕಾಮೆಂಟ್ಸಲ್ಲಿ, ನನಗೂ ತಿಳ್ಕೊಂಡಂಗೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಇದು. ಅದೇ ರೀತಿ ನಾನು ಈ ವಿನೆಗರ್ ಬರುತ್ತಲ್ವ, ಅದ್ರದ್ದು ಕ್ಯಾನ್ ನೋಡಿದ್ದು, ಅದನ್ನು ಯೂಸ್ ಮಾಡಿದ್ದೀನಿ. ಇದರಲ್ಲೂ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ. ಇದಕ್ಕೆ ಕೆಲೆಂಜುವೆಲ ಅಂತ ಹೇಳ್ತಾರೆ. ಹಾಗೆ ಇದು ಹೋಟೆಲಿಂದ ಬರಬೇಕಾದ್ರೆ ಜಾಸ್ತಿ ಫುಡ್ ಇದ್ದರೆ ನಿಮ್ಗೆ ಕೊಡ್ತಾರಲ್ವ ಪ್ಯಾಕ್ ಮಾಡಿ, ಅದು ಇದು. ಅದನ್ನು ನಾನು ಕಟ್ ಮಾಡೋಕ್ಕೇನು ಹೋಗಿಲ್ಲ. ಇದ್ರ ಮುಚ್ಚಳ ಇರುತ್ತಲ್ವ, ಆ ಮುಚ್ಚಳದಲ್ಲಿ ಒಂದು ಸ್ವಲ್ಪ ಚಿಕ್ಕದ ಹೋಲ್ ಥರ ಮಾಡಿದ್ದೆ. ಮುಚ್ಚಳ ಹಾಕೇ ಇಟ್ಟಿದ್ದೆ, ಚಿಕ್ಕದ ಹೋಲ್ ಥರ ಮಾಡಿಟ್ಟಿದ್ದೀನಿ. ಈ ಥರದ್ದಾದರೆ ಮುಚ್ಚಳನ ತೆಗೆದುಬಿಡಬೇಕು. ಈ ಥರ ದೊಡ್ಡದು ಮುಚ್ಚಳ ಇದ್ದರೆ ಒಂದು ಚಿಕ್ಕದ ಹೋಲ್ ಥರ ಮಾಡಿ ಹಾಕಿಡಬೇಕು. ನೋಡಿ, ಇದು ಹಾರ್ಡಿ ಹೈಬಿಸ್ಕಸ್ ದಾಸವಾಳ. ಇದು ನಮ್ಮ ಏರಿಯಾದಲ್ಲಿ ದಾಸವಾಳ ಪೆರಿನಿಯಲ್ ಅಲ್ಲ, ಆ್ಯನಿವಲ್ಲು, ಸತ್ತೋಗ್ಬಿಡುತ್ತೆ. ಒಂದು ವೆರೈಟಿ ಮಾತ್ರ ಹಾರ್ಡಿ ಹೈಬಿಸ್ಕಸ್ ಅದು. ಇದು ನೋಡಿ, ನನಗೆ ಯಾವ ಕಲರ್ ಅಂತ ಗೊತ್ತಿಲ್ಲ, ನನ್ನ ಹತ್ರನೇ ಇತ್ತು, ಸೀಡ್ಸ್ ಇತ್ತು, ಹಾಕಿದ್ದೀನಿ. ಪಿಂಕ್ ಆ್ಯಂಡ್ ಮತ್ತು ಲೈಟ್ ಪಿಂಕ್ ಮತ್ತು ಡಾರ್ಕ್ ಪಿಂಕ್ 2 ಕಲರ್ಸ್ ಇದೆ ಇದರಲ್ಲಿ. ಯಾವ್ಯಾವ್ದು ಬಂದಿದೆ ಅಂತ ಗೊತ್ತಿಲ್ಲ, ಹೂ ಬಿಟ್ಟ ಮೇಲೆ ನೋಡಬೇಕು. ಇದು ಬೆಳೆಯೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ನಾನು ಟ್ರೈ ಮಾಡೋಣ ಅಂತ ಹಾಕಿದ್ದೆ. 1, 2, 3 ಆಲ್ಮೋಸ್ಟ್ 7 ಸಸಿಗಳು ಬಂದಿದೆ ಇದರಲ್ಲಿ. ಅದೇ ರೀತಿ ನಾನು ನಿನ್ನೆ ನೆಟ್ಬಿಟ್ಟಿದ್ದೀನಿ. ಇದು ಟೊಮೆಟೊ ಕ್ಯಾಚಪ್ ಇರುತ್ತಲ್ವ, ಅದ್ರ ಬಾಟಲ್ ಇದು. ತುಂಬಾ ಚೆನ್ನಾಗಿ ಬಂದಿತ್ತು ಗಿಡ. ನಾನು ನೆಟ್ಬಿಟ್ಟಿದ್ದೀನಿ ಅದರದ್ದು ನಿನ್ನೆ.
ಹಾಗೆ ನೀರು ಕುಡಿತಾರಲ್ವ ಬಾಟಲ್, ಅದನ್ನು ಕೂಡ ಯೂಸ್ ಮಾಡಿದ್ದೆ ನೋಡೋಣ ಅಂಥೇಳಿ, ಟ್ರೈ ಮಾಡೋಣ ಅಂಥೇಳಿ. ಆ ಬಾಟಲನ್ನು ಹಾಫ್ ಕಟ್ ಮಾಡಿಬಿಟ್ಟು ಈ ಮೇಲ್ಗಡೆ ಈ ಥರ ಕ್ಯಾಪ್ ಥರ ಮಾಡ್ಕೊಂಡಿದ್ದೆ ನೋಡಿ, ಹಿಂಗೆ ಹಾಕಿ ತೆಗೆದು ಮಾಡೋಕ್ಕೆ ಬರುತ್ತೆ, ಆ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಹಾಕೋಕ್ಕೆ ಈಸಿ ಆಗುತ್ತೆ. ಕೆಲವೊಂದು ಸಲ ಬರಲ್ಲ ಟೈಟ್ ಆದರೆ, ಒಂದು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಎಕ್ಸ್ಪಾಂಡ್ ಆಗುತ್ತೆ, ಇಲ್ಲಿ ಹಾಕ್ಬೋದು ಈಸಿಲಿ. ಇದಕ್ಕೆ ಡೆಲ್ಫಿನಿಯಮ್ ಗಿಡ ಅಂತ ಹೇಳ್ತಾರೆ, ನನ್ನ ಫೇವ್ರೇಟ್ ಪ್ಲ್ಯಾಂಟ್ ಇದು. ನನಗೆ ಲಾಂಗ್ ಸ್ಟೇಕ್ ಇರುತ್ತಲ್ವ, ಆ ಥರ ಗಿಡಗಳು ತುಂಬ ಇಷ್ಟ ಆಗುತ್ತೆ ಗಾರ್ಡನಲ್ಲಿ. ಲಾಸ್ಟ್ ಇಯರ್ ನಾನು ಕೊಂಡ್ಕೊಬಂದಿದ್ದೆ, ಒಂದು ಗಿಡಕ್ಕೆ ನಾನು $13 ಪೇ ಮಾಡಿದ್ದೆ. ಅದು ಏನೋ ಅಷ್ಟು ಚೆನ್ನಾಗಿ ಬಂದಿಲ್ಲ, ಸತ್ತೋಗ್ಬಿಡ್ತು. ನನಗೆ ಜಾಸ್ತಿ ಗಿಡಗಳು ಬೇಕು, ಅದಕ್ಕೆ ಸೀಡ್ಸ್ ಹಾಕಿ ಮಾಡೋಣ ಅಂಥೇಳಿ ನಾನು ಸೀಡ್ಸ್ ಹಾಕಿದ್ದು. ಇದನ್ನು ಬೆಳೆಯೋದು ಇಲ್ಲಿ ಎಕ್ಸ್ಪರ್ಟ್ ಗಾರ್ಡನರ್ಸ್ ತುಂಬ ಕಷ್ಟ ಅಂತ ಹೇಳ್ತಾರೆ. ಈ ಕೆಲವೊಂದು ಫಾಕ್ಸ್ ಗ್ಲೌಸ್, ಲೂಪಿನ್, ಹಾಗೆ ಡೆಲ್ಫಿನಿಯಮ್, ಲಾರ್ಕ್ಸ್ಪೂರ್ ಅದನ್ನೆಲ್ಲ ಬೆಳೆಯೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಇಲ್ಲಿ ಗಾರ್ಡನರ್ಸು. ಏನೋ ಗೊತ್ತಿಲ್ಲ, ಗ್ರೀನ್ ಥಂಬ್ ಅಂತ ಹೇಳ್ಬೋದು. ನನಗೆ ಈ ವರ್ಷ ಹಾಕಿರೋ ಬೀಜಗಳು ಎಲ್ಲ ಮೊಳಕೆ ಹೊಡೆದು ಸಸಿಗಳು ಬಂದಿದೆ. ಕೆಲವೊಂದು ಈ ವರ್ಷ ಹೂ ಬಿಡುತ್ತೆ, ಇನ್ನು ಕೆಲವೊಂದು ನೆಕ್ಸ್ಟ್ ಇಯರ್ ಹೂ ಬಿಡುತ್ತೆ. ಈ ಡೆಲ್ಫಿನಿಯಮ್ ಇದು ನನ್ನ ಹತ್ರ ಒಂದು 30-35 ಗಿಡಗಳು ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಇದು. ಅದೇ ರೀತಿ ನಾನು ಆಯಿಲ್ ಕ್ಯಾನನ್ ಕೂಡ ಯೂಸ್ ಮಾಡಿದ್ದೀನಿ. ಇದಕ್ಕೆ ಲುಪಿನ್ ಗಿಡ ಇದು, ನೆಕ್ಸ್ಟ್ ಇಯರ್ ಹೂ ಬಿಡುತ್ತೆ ಇದು. ಇದನ್ನು ಬೆಳೆಯೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ನಾನು ನೋಡೋಣ ಅಂತ ಒಂದು 40-50 ಸೀಡ್ಸ್ ಹಾಕಿದ್ದೀನಿ. ಒಂದು 20-22 ಗಿಡಗಳು ಬಂದಿದೆ. ಎಲ್ಲದೂ ಜರ್ಮಿನೇಟ್ ಆಗಲ್ಲ, ಜರ್ಮಿನೇಷನ್ ರೇಟ್ ತುಂಬ ಕಡಿಮೆ ಇರುತ್ತೆ ಕೆಲವೊಂದು ಸೀಡ್ಸಿದ್ದು. ಇದನ್ನು ಆಲ್ರೆಡಿ ನೆಟ್ಬಿಟ್ಟಿದ್ದೀನಿ, ತುಂಬ ದೊಡ್ಡದಾಗಿದೆ ಗಿಡ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿ ಬೇರ್ಗಳು ಬಂದಿದೆ ಅಂಥೇಳಿ. ಈಗ ವೆದರ್ ವಾರ್ಮ್ ಆಗ್ತಾ ಇದೆ, ಈ ಸೀಡ್ಸ್ ಎಲ್ಲ ಈಗ ಹಾಕಿದರೆ ಇಷ್ಟು ದೊಡ್ಡ ಗಿಡ ಬರಬೇಕು ಅಂತಂದರೆ ನನಗೊಂದು 2 months ವೇಟ್ ಮಾಡಬೇಕಿತ್ತು. ಈ ವಿಂಟರ್ ಸೋವಿಂಗ್ ಮೆಥಡ್ ಫಾಲೋ ಮಾಡಿರೋದ್ರಿಂದ ನನಗೆ ಗಿಡಗಳು ಆಲ್ರೆಡಿ ತುಂಬ ಚೆನ್ನಾಗಿ ಬಂದಿದೆ. ಇನ್ನೇನು 1-2 ತಿಂಗಳ ಅಂತಂದರೆ ಎಲ್ಲ ಹೂ ಬಿಡುತ್ತೆ ಕೆಲವೊಂದು ವೆರೈಟಿಗಳು. ಕಾಸ್ಟ್ಕೋದಿಂದ ಕ್ರಾಯ್ಸೆಂಟ್ಸ್ ಅಂತ ಬರುತ್ತೆ, ಅದನ್ನು ತಂದಿರೋದು ಪ್ಲಾಸ್ಟಿಕ್ ಇದು. ಅದನ್ನು ಹಾಕಿ ನಾನು ಸೀಡ್ಸನ್ನು ಹಾಕಿದ್ದೆ, ಒಂದು 4-5 ವೆರೈಟಿ ಸೀಡ್ಸನ್ನು ಹಾಕಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ. ಇದರಲ್ಲಿ ಹಾಫ್ ಆಲ್ಮೋಸ್ಟ್ ನೆಟ್ಬಿಟ್ಟಿದ್ದೀನಿ, ಗಿಡ ದೊಡ್ಡದಾಗಿದೆ ಅಂಥೇಳಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಒಂದು 15 ದಿನ ವೆಯ್ಟ್ ಮಾಡ್ತೀನಿ. ಇದು ಶಾಸ್ತಾ ಡೈಸಿ ಅಂತ ಹೇಳ್ತಾರಲ್ವ, ಅದ್ರ ಗಿಡ ಇದು. ಈ ಸೇವಂತಿಗೆ ಹೂವು ಇರುತ್ತಲ್ವ, ಅದೇ ಥರ ಇರುತ್ತೆ, ಡೈಸೀಸ್ ಅಂತ. ಅದು ಪೆರಿನಿಯಲ್ ನಮ್ಮ ಏರಿಯಾದಲ್ಲಿ. ಇದು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈಗ ಬೀಜಗಳನ್ನ ಹಾಕ್ತಿರಲ್ವ, ಪ್ಯಾಕೆಟಲ್ಲೇ ಕೊಟ್ಟಿರ್ತಾರೆ, ನೀವು ಎಲ್ಲ ಬೀಜಗಳನ್ನೂ ಹಾಕೋಕ್ಕಾಗಲ್ಲ. ಫ್ರಾಸ್ಟ್ ಹಾರ್ಡಿನ ಅಂತೇಳಿ ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇದು ಫ್ರಾಸ್ಟ್ ಹಾರ್ಡಿ ಅಲ್ಲ, ಕೆಲೆಂಜುವಲ ಇದು. ನಾನು ಟ್ರೈ ಮಾಡೋಣ ಅಂತ ಹಾಕಿದ್ದೀನಿ, ನೋಡಿ ಚೆನ್ನಾಗಿ ಬಂದಿದೆ. ಹಾಗೆ ವೆಜಿಟೇಬಲ್ಸ್ ಕೂಡ ಹಾಕ್ಬೋದು ನೀವು. ನಾನು ವೆಜಿಟೇಬಲ್ಸನ್ನು ಈ ವರ್ಷ ಹಾಕಿಲ್ಲ, ಫ್ಲವರ್ ಸೀಡ್ಸ್ಗಳನ್ನ ಮಾತ್ರ ಹಾಕಿದ್ದೀನಿ. ವೆಜಿಟೇಬಲ್ ಸೀಡ್ಸನ್ನು ಹಾಕಿದ್ರೆ ಯೂಸ್ ಆಗಲ್ಲ, ಯಾಕಂತಂದರೆ ಕೆಲವೊಂದು ನಮ್ಮದು ಮೇ ತನಕ ವೇಟ್ ಮಾಡಬೇಕಾಗತ್ತೆ ಹೊರಗಡೆ ನೆಡಬೇಕು ಅಂತಂದರೆ. ಇದೆಲ್ಲ ಪೆರಿನಿಯಲ್ ಪ್ಲ್ಯಾಂಟ್ಸ್ಗಳು, ಕೆಲವೊಂದು ಫ್ರಾಸ್ಟ್ ಹಾರ್ಡಿ ಆ್ಯನ್ಯುವಲ್ಸ್ ಇದೆ, ಫ್ರಾಸ್ಟನ್ನು ಟಾಲರೇಟ್ ಮಾಡುತ್ತೆ. ಬಟ್ ವೆಜಿಟೇಬಲ್ಸನ್ನು ನೀವು ನೆಡೋಕ್ಕಾಗಲ್ಲ, ಲಾಸ್ಟ್ ಫ್ರಾಸ್ಟ್ ಡೇಟ್ ಆದಮೇಲೆ ನೆಡಬೇಕಾಗುತ್ತೆ. ಹಾಗೆ ಕೆಲವೊಂದು ಕೇಲ್ ಮತ್ತು ಲೆಟಸ್ ಆ ಥರದ್ದೆಲ್ಲ ಇರುತ್ತಲ್ವ, ಗ್ರೀನ್ ಲೀವ್ಸ್ ಇರೋದು, ಲೈಕ್ ಸ್ಪಿನಚ್, ಅದನ್ನೆಲ್ಲ ಹಾಕ್ಬೋದು ನೀವು, ಚೆನ್ನಾಗಿ ಬರುತ್ತೆ. ತುಂಬ ಸೊಳ್ಳೆಗಳಪ್ಪ, ಮಾತಾಡೋಕ್ಕೆ ಕೊಡ್ತಾ ಇಲ್ಲ. ನೀವು ಕೋಲ್ಡ್ ಕಂಟ್ರೀಸಲ್ಲಿದ್ದರೆ ಈ ವಿಂಟರ್ ಸೋಯಿಂಗ್ ಮೆಥಡನ್ನು ಫಾಲೋ ಮಾಡಿ ನೋಡಿ. ಗ್ರೀನ್ ಹೌಸ್ ಇಲ್ಲ ಅಥವಾ ಮನೆ ಒಳಗಡೆ ಜಾಗ ಇಲ್ಲ, ಗ್ರೋ ಲೈಟ್ಸ್ ಎಲ್ಲ ಇಟ್ಕೊಂಡು ಬೆಳೆಸೋಕ್ಕೆ ಅಂತಂದರೆ ಇದು ಈಸಿಲಿ ಅವೈಲೇಬಲ್ ಆಪ್ಷನ್ ಅಂತ ಹೇಳ್ಬೋದು. ನನ್ನ ಮಗಂದು ಕಿಚಡಿ ರೆಡಿಯಾಗಿದೆ, ಹಾಗೆ ನನ್ನ ಪಿಜ್ಜಾನೂ ರೆಡಿಯಾಗಿದೆ. ಇನ್ನು ನಾನು ನನ್ನ ಮಗ ಊಟ ಮಾಡ್ತೀವಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲೇ ಇರಿ, ಆರಾಮಾಗಿರಿ, ನಗ್ನಗ್ತಾ ಇರಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.